ನೋಡಿ, ಇಡೀ ಧಾರವಾಡ ಲೋಕಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ MR ಪಾಟೀಲ್ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ನೂರಾರು ಕೋಟಿ ರೂಪಾಯಿ ಹಣ ತಂದು ಇಡೀ ಸಮಗ್ರ ಒಂದು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಸಹಕಾರ ಇದೆ, CC ಪಾಟೀಲ್ ಸಹಕಾರದಿಂದ ಅವರು ಸಹ 35,000 ಅಂತರದ ಜನ ಆಚೆ ಕಳಿಸಿದ್ದಾರೆ. ನಮಗೆ ವಿಶ್ವಾಸ ಇದೆ ಕುಂದಗೋಳ ವಿಧಾನಸಭೆಯಲ್ಲಿ ಅವರ ನೇತೃತ್ವದಲ್ಲಿ ಪ್ರಹ್ಲಾದ್ ಜೋಶಿ ಕನಿಷ್ಠ 50,000ಕ್ಕಿಂತ ಹೆಚ್ಚು ಮತಗಳಿಂದ ನರೇಂದ್ರ ಮೋದಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತೇಳಿ ಈ ಒಂದು ಕ್ಷೇತ್ರದ ಜನ ಹೆಚ್ಚಿನ ಒಂದು ಮತ ಕೊಟ್ಟ ಪ್ರಹ್ಲಾದ್ ಜೋಶಿನ ಆರಿಸ್ತಿರ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ನೇಹಾ ವಿಚಾರದಲ್ಲಿ BJP ಅವರು ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಹೇಳಿದ್ದಾರೆ. ನೋಡಿ, ನೇಹಾ ವಿಚಾರಣೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಇದ್ದು ಸಹ ಮಾನವೀಯ ದೃಷ್ಟಿಯಿಂದ ನಾವು ಮೊದಲು ಹೋದವರೇ BJP ಅವರು. ಕಾಂಗ್ರೆಸ್ನವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಕೆಲವೊಂದು ಸಚಿವರು ಎಷ್ಟು ಬೇಜವಾಬ್ದಾರಿ ಒಂದು ಹೇಳಿಕೆ ಕೊಟ್ರಂದರೆ ಇದು ವೈಯಕ್ತಿಕ, ಇದು ಅವ್ರವ್ರಿಗೆ ಪ್ರೇಮ ಇತ್ತು, ಇದೊಂದು ಆಕಸ್ಮಿಕ ಅಂಥೇಳಿ ಈ ರೀತಿ ಬೇಜವಾಬ್ದಾರಿತವಾಗಿ ಇವತ್ತು ಹೇಳಿಕೆಗಳನ್ನು ಕೊಟ್ಟರು. ಅದೇ ಮುಖ್ಯಮಂತ್ರಿಗಳು ಇವತ್ತು ನಿನ್ನೆ ಬರೋ ಬದಲಿನೇ ಅವತ್ತೇ ಬಂದಿದ್ದರೆ ಗೌರವ ಹೆಚ್ಚಾಗ್ತಿತ್ತು, CBI ಕೊಟ್ಟಿದ್ರೆ ಇನ್ನೂ ಗೌರವ ಹೆಚ್ಚಾಗ್ತಿತ್ತು. ಆದರೆ ಅವತ್ತೇನು ಮಾತಾಡಿದ್ರು, ಅವತ್ತೇ ಅವ್ರ ಕಾರ್ಪೊರೇಟ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಫೋನ್ ಮಾಡಿ ಮಾತಾಡಿದ್ರೆ ಏನಾಗ್ತಿತ್ತು. ಇವತ್ತು ಹಿಂದೂ ಹೆಣ್ಮಗಳ ಮೇಲೆ ಆಗಿದೆ ಅಂತೇಳಿ ಯಾಕೆ ರಾಹುಲ್ ಗಾಂಧಿ ಯಾಕೆ ಬರಲಿಲ್ಲ, ಪ್ರಿಯಾಂಕಾ ಗಾಂಧಿ ಯಾಕೆ ಬರಲಿಲ್ಲ, ಮದುವೆ ಮುಸ್ಲಿಂ ಮಳಿಗೆ ಆಗಿದ್ರು ಬರ್ತಿದ್ರಲ್ಲ ಇವರು. ಇವತ್ತು ಬರಬೇಕಾಗಿತ್ತು, ಹೆಲಿಕಾಪ್ಟರ್ ತೊಗೊಂಡು ಬಂದು ಸಾಂತ್ವನ ಹೇಳಿ ನಾನು ಎಲ್ಲ ರೀತಿಯಿಂದ ತನಿಖೆ ಮಾಡಿಸಿ ಅವ್ರಿಗೆ ನ್ಯಾಯ ಕೊಡ್ತೀನಿ ಅನ್ನೋ ತಮ್ಮ ಮಾತು ಹೇಳಿಲ್ಲ. ಇವತ್ತು BJP ವಿಶೇಷವಾಗಿ ಪ್ರಹ್ಲಾದ್ ಜೋಶಿಯವರು, ಮಹೇಶ್ ತೆಂಗಿನಕಾಯಿ ಅವರು ಎಲ್ಲರೂ ಹೋಗಿ ಸಾಂತ್ವನ ಹೇಳಿ ನಾನು ಹೋಗಿದ್ದೆ, ಎಲ್ಲರೂ ಹೋಗಿದ್ವಿ. ಇವತ್ತು ಆ ಒಂದು ಒತ್ತಡದಿಂದ ಮುಖ್ಯಮಂತ್ರಿಗಳು COD ಕೊಟ್ಟಿದ್ದಾರೆ. ಆ ಒತ್ತಡದಿಂದಲೇ ಇವತ್ತು ಮುಖ್ಯಮಂತ್ರಿ ಅವ್ರ ಮನೆಗೆ ಹೋಗಿದ್ದಾರೆ. ಆ ಒತ್ತಡದಿಂದಲೇ ಇವತ್ತು ತನಿಖೆ ಆಗಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಆಗ್ರಹ ಇದೆ, ಅದು CBI ಕೊಡಬೇಕು. CODದಿಂದ ಸರಿಯಾಗಿ ತನಿಖೆ ಆಗೋದಿಲ್ಲ ಅಂತ ನಮ್ಮದು ಬೇಡಿಕೆ ಇದೆ. ಹಿಂದುತ್ವವನ್ನು ಉಳಿಸೋದಕ್ಕೆ ನೀವು ಮತ್ತು ಈಶ್ವರಪ್ಪನವರು ಭಾಳ ಶ್ರಮಪಟ್ಟರೆ ಈಶ್ವರಪ್ಪನವ್ರನ್ನ BJP ಮೂಲಗುಂಪು ಮಾಡಿದೆ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಿ? ನೋಡಿ, ಅದು ಪಕ್ಷದ ಹೈಕಮಾಂಡ್ ತೀರ್ಮಾನ. ಅದನ್ನು ನೋಡಿ, ಈಗ ನನಗೂ ಲೋಕಸಭೆಗೆ ನಿಲ್ಲಂತ ಹೇಳಿದ್ರು. ಬಾಗಲಕೋಟೆ ಅಥವಾ ಬೆಳಗಾವಿಗೆ ಲೋಕಸಭೆ ನಿಲ್ಲಿ, ನಿಮಗೆ ಕೇಂದ್ರದಲ್ಲಿ ಮಂತ್ರಿ ಮಾಡ್ತೀನಂದ್ರು. ನಾನು ಹೇಳಿದೆ ಈಗಾಗಲೇ MLA ಇದ್ದೀನಿ ನಾನು. ಸಾಕಷ್ಟು ಬಾಗಲಕೋಟೆಯಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ನಾಯಕರಿದ್ದಾರೆ. ನಾನು ಹೋಗೋದಿಲ್ಲ ಅಂತೇಳಿ ನಾನು ಪ್ರಚಾರ ಮಾಡ್ತೀನಿ ಪಾರ್ಟಿ ದೃಷ್ಟಿಯಿಂದ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಹೀಗೆ ಒಂದೊಂದು ಘಟನೆ ಆಗಿವೆ. ಈಶ್ವರಪ್ಪನವರು ಪಾಪ ಅವಾಗ ಒಂದೇ ಮಾತಿಗೆ ವಿಧಾನಸಭೆಗೆ ನಿಲ್ಲಾರ್ದೇ ಅವರು ಒಂದು ಸಹಕಾರ ಮಾಡಿದ್ರು. ಅವ್ರನ್ನ ಪರಿಗಣಿಸಬೇಕಾಗಿತ್ತು. ಏನೋ ತಪ್ಪು ಗ್ರಹಿಕೆಯಿಂದ ಆಗಿದೆ. ನನಗೆ ವಿಶ್ವಾಸ ಇದೆ, ಈ ಲೋಕಸಭೆ ಚುನಾವಣೆ ನಂತರ ಎಲ್ಲನೂ ಸರಿ ಹೋಗ್ತದೆ. ಸರ್, ಈಗ ದಿಂಗಾಲೇಶ್ವರ ಶ್ರೀಗಳಿಗೆ ಹಣ ತೊಗೊಂಡು ಎಲೆಕ್ಷನ್ ಹೊರಗೆ ಬಂದಾರ ಅಂತ ಹೇಳ್ತೀವಿ ಸರ್, ಅದನ್ನು ಸಾಬೀತುಪಡಿಸಲಿ ಅನ್ನೋ ಈಗ ಕಡೆಕಾಗಿ ಅವ್ರು ಪೇಮೆಂಟ್ ಕೊಡಲಿಲ್ಲ, ಅದಕ್ಕೆ ಅವ್ರು ತಗೊಂಡ್ಬಿಟ್ರಿ ಅಂತೆ. ಅಂದರೆ ಅವ್ರು ಸಾಬೀತುಪಡಿಸ್ರಿ ಅಂತ ಹೇಳ್ತಾರೆ. ಸಾಬೀತು ಅವರೇ ಪಡಿಸ್ಕೋಬೇಕು. ತೊಗೊಂಡಿಲ್ಲ ಅನ್ನೋದಕ್ಕೆ ಅವರೇ ಸಾಕ್ಷಿ ಹೇಳಬೇಕು. ಈಗ ಯಾವ ಅದನ್ನು ಹೇಳಿರ್ತಾನೋ ಅವರೇ ಮಾಡಬೇಕು. ಅದು ಮತ್ತು ನಾಮಿನೇಷನ್ ಯಾಕೆ ಹೇಳಿ ತೊಗೊಂಡು ಸರ್, ಕೊನೆಯದಾಗಿ ವೈ ಮೋದಿ ಮೋದಿಯಿಂದ ದೇಶ ಸುರಕ್ಷತೆ, ನಮ್ಮ ದೇಶದ ರಕ್ಷಣೆ ಆಗ್ತದೆ. ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತಾರೆ. ಇವತ್ತು ಜಗತ್ತಿನ 5ನೇ ಆರ್ಥಿಕ ರಾಷ್ಟ್ರ ಆಗಿದೆ. ಮುಂದಿನ 5 ವರ್ಷದಲ್ಲಿ ಇಡೀ ಜಗತ್ತಿನ 3ನೇ ಶಕ್ತಿಶಾಲಿ ರಾಷ್ಟ್ರ ಆಗೋದಕ್ಕೆ ನಾವೆಲ್ಲ ಸುರಕ್ಷಿತ 10 ವರ್ಷದಲ್ಲಿದ್ದೀವಿ. ನರೇಂದ್ರ ಮೋದಿಯವರು ದಿನದ 18 ತಾಸು ದೇಶದ ಸಲುವಾಗಿ ಅವರು ಸೇವೆ ಮಾಡ್ತಾರೆ. ಅದಕ್ಕೆ ಬೇಕು ನಮ್ಮ ನರೇಂದ್ರ ಮೋದಿ.